ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆ ಅಥಣಿಯಲ್ಲಿ ಶ್ರೀ ಎಸ್.ಎಂ. ನಾರಗೊಂಡ ಇಂಟರ್ ನ್ಯಾಷನಲ್ ಸ್ಕೂಲ್ ವಾರ್ಷಿಕೋತ್ಸವ ಸ್ನೇಹ ಸಮ್ಮೇಳನ ಹಾಗೂ ಕಟ್ಟಡ ಉದ್ಘಾಟನೆ ಸಮಾರಂಭ ಹಮ್ಮಿಕೊಂಡಿದ್ರು. ವೇದಿಕೆ ಮೇಲೆ ನಾಡಗೀತೆ, ಜ್ಯೋತಿ ಬೆಳಗಿಸುವುದು ಹಾಗೂ ಅತಿಥಿ ಸತ್ಕಾರ ಸಮಾರಂಭ, ಮನೋರಂಜನೆ ಕಾರ್ಯಕ್ರಮಗಳನ್ನ ಕೂಡ ನಡೆದಿದ್ದಾವೆ. ಸಮಾರಂಭದ ವಿಶೇಷ ಅಂದ್ರೆ ಮುಖ್ಯ ಅತಿಥಿಯಾಗಿ ಆಗಮಿಸಿದಂತಹ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೀತಿಯ ಖ್ಯಾತ ಚಲನಚಿತ್ರ ನಟ ಪ್ರೇಮ ಲೋಕದ ಶ್ರೀ ಕ್ರೇಜಿ ಸ್ಟಾರ್ ವಿ ರವಿಚಂದ್ರನ್ ಅವರು ಆಗಮಿಸಿದ್ರು. ಶ್ರೀ ರವಿಚಂದ್ರನ್ ಅವರನ್ನ ನೋಡಲು ಲಕ್ಷಾಂತರ ಜನ ಹರಿದು ಬಂದಿತ್ತು. ರವಿಚಂದ್ರನ್ ಅವರ ಹಾಡುಗಳು, ಡ್ಯಾನ್ಸ್ ಮೂಲಕ ಮನರಂಜಿಸಿ ಅವರನ್ನು ತುಂಬು ಹೃದಯದಿಂದ ಬರಮಾಡಿಕೊಂಡಿದ್ದಾರೆ. ವೇದಿಕೆ ಮೇಲೆ ಮಾತನಾಡಿದ ಕ್ರೇಜಿ ಸ್ಟಾರ್ ರವಿಚಂದ್ರನ್ ತಮ್ಮ ಚಲನಚಿತ್ರಗಳ ಬಗ್ಗೆ ಅವರು ನಡೆದು ಬಂದ ದಾರಿ ಹಾಗೂ ಮಕ್ಕಳ ವಿದ್ಯಾಭ್ಯಾಸಗಳ ಬಗ್ಗೆ ಪೋಷಕರು ಹೆಚ್ಚಾಗಿ ಗಮನ ಕೊಡಬೇಕು ಹಾಗೂ ಈ ಭಾಗದ ಅಭಿಮಾನ ಬಳಗಕ್ಕೆ ತುಂಬಾ ಚಿರಋಣಿ ಆಗಿದ್ದೇನೆ ಎಂದಿದ್ದಾರೆ. ವೇದಿಕೆ ಮೇಲಿರುವ ಪೂಜ್ಯ ಸ್ವಾಮೀಜಿಗಳವರಿಗೆ ನಮಸ್ಕರಿಸುತ್ತಾ ನಮ್ಮ ಲಕ್ಷ್ಮಣ್ ಸವದಿ ಅವರಿಗೆ, ಚಿದಾನಂದ ಸವದಿ ಅವರಿಗೆ, ನಮ್ಮ ವಿವೇಕ್ ತಂದೆ ಅವರಿಗೆ ಮತ್ತು ವೇದಿಕೆ ಮೇಲಿರುವ ಎಲ್ಲ ಹಿರಿಯರಿಗೆ, ಗೆಳೆಯರಿಗೆ ಎಲ್ಲರಿಗೂ ಈ ಕ್ರೇಜಿ ಸ್ಟಾರಿನ ನಮಸ್ಕಾರಗಳು. ನಿಮಗೂ ಎಲ್ಲ ನಮಸ್ಕಾರ. ಋಣ ಇರಬೇಕು ಅಂತಾರೆ. ಯಾವುದರ ಒಂದು ಜಾಗಕ್ಕೆ ಬರಬೇಕಾದ್ರೆ ಋಣ ಇರಬೇಕು. ಸೊ ಇವತ್ತು ಈ ಜಾಗಕ್ಕೆ ನಾನು ಯಾವಾಗಲೂ ತುಂಬ ಆಸೆ ಪಡೋದೇನೆಂದರೆ ಪ್ರಪಂಚ ಸುತ್ತ ನೋಡೋ ಆಸೆ ನನಗೆ ಇಲ್ಲವೇ ಇಲ್ಲ. ಕರ್ನಾಟಕ ಸುತ್ತ ನೋಡ್ಬೇಕನ್ನೋ ಆಸೆ ಮಾತ್ರ ಯಾವಾಗಲೂ ಇರೋದು. ಅಂದರೆ ನಮ್ಮ ಸಂಸ್ಥೆ ಬಂದು ಹತ್ರ 60 ವರ್ಷ ಆಗುತ್ತೆ. ಈಶ್ವರಿ ಸಂಸ್ಥೆ ಅಂತ ನಿಮಗೆಲ್ಲ ಗೊತ್ತಿರಬೇಕು. ಪ್ರತಿ ಮನೆಯಲ್ಲೂ ನಿಮಗೆ ನಮ್ಮ ಈಶ್ವರಿ ಸಂಸ್ಥೆ ಅಂದರೆ ಗೊತ್ತಿರುತ್ತೆ. ನಿಮ್ಗೆ ನಮ್ಮ ತಂದೆಯವ್ರು ಗೊತ್ತಿರ್ತಾರೆ. ಲಕ್ಷ್ಮಣ್ ಸವದಿ ಅವರು ಹೇಳಿದ್ರು, ರೀತಿಯಲ್ಲಿ ನಾನು ನಮ್ಮ ಅಪ್ಪ ಅಮ್ಮನ ಪ್ರತಿ ಸಾರಿ ಕಾಣ್ತೀನಿ. ನಾನು ಬೇರೆ ಏನು ಬಯಸೋದಿಲ್ಲ, ದುಡ್ಡನ್ನು ಕೇಳೋದು ಇಲ್ಲ. ನಾನು ಬಯಸೋದಲ್ಲಿ ಇದು ಒಂದೇ, ಪ್ರೀತಿ ಒಂದೇ ಬಯಸೋದು, ಬೇರೆ ಏನೂ ಇಲ್ಲ. ನೀವು ನಮ್ಮ ಅಪ್ಪ ಅಮ್ಮನ ನೆನಪಿಸಿದ್ರಿ ಸರ್, ತುಂಬ ನಮಸ್ಕಾರ. ನೀವು ಹೇಳಿ 100 ಸತ್ಯ ಸರ್. ಇಲ್ಲಾಂದ್ರೆ ನಾನು ಏನು ಇಲ್ಲವೇ ಇಲ್ಲ. ಯಾಕಂದರೆ ಐ ಆಮ್ ಎ ವೆರಿ ಹೋಗಿಲ್ಲ. ವಿವೇಕ್ ನನ್ನನ್ನು ಕರೆದು ನೀವು ಸ್ಕೂಲ್ ಇನಾಗ್ರೇಟ್ ಮಾಡಿಸಿದ್ದೀರ. ಈ ವಿವೇಕ್ ಅವ್ರು ಚೆನ್ನಾಗಿ ಹೇಳ್ತಾರೆ, ನಮ್ಮ ಮನೇಲಿ 8 ಜನ ಡಾಕ್ಟರ್ ಸರ್, ನಮ್ಮ ಮನೇಲಿ 8 ಜನ ಡಾಕ್ಟರ್ ಸರ್ ಅಂತ ಎಷ್ಟು ಹೊಟ್ಟೆ ಉರ್ಸಿದ್ರು ನನಗೆ. ಅಂದರೆ ನೀನು ಓದಿಲ್ವಲ್ಲ ನನ್ನ ಮಗನೇ ಅಂತ ಪದೇ ಹೇಳಿ ನೀನು ನಮ್ಮ ಮನೇಲಿ 8 ಜನ ಡಾಕ್ಟರ್ ಸರ್ ಅಂತ ಹೇಳ್ತಾರೆ. ನಿಮ್ಮ ಮನೇಲಿ 8 ಜನ ಡಾಕ್ಟರ್ ಅಲ್ಲ ರೀ. ಈಗ ಸ್ಕೂಲಿಗೆ ಬರೋ 8 ಮಕ್ಳಲ್ಲಿ 1 ಡಾಕ್ಟರ್ ರೆಡಿ ಮಾಡಿದ್ರೆ ನಿಮ್ಮ ಸ್ಕೂಲ್ ರೆಡಿ ಆಗಬೇಕು. 8 ಮಕ್ಳಲ್ಲಿ ಒಬ್ಬರು ಡಾಕ್ಟರ್ ಆಗ್ಬೇಕು. ಇವಾಗ ನೀವು ನಿಮ್ಮ ಸ್ಕೂಲ್ ಹಂಗೆ ಮಾಡಬೇಕು. ಇವಾಗ ಅದು ತುಂಬ ಮುಖ್ಯ. ಇವಾಗ ನೀವು ಓದಿಲ್ವ, ಪ್ರೆಷರೇ ಹಾಕ್ಬೇಡಿ. ಸ್ಕೂಲ್ ಅನ್ನೋದು ಒಂಥರ ಪ್ಲೆಷರ್ ಆಗಿರಬೇಕು. ಪ್ರೆಷರ್ ಹಾಕ್ಬಾರ್ದು ನಮಗೆ. ಅವ್ರನ್ನ ಓದಿ ಅಂತ ಪ್ರೆಷರ್. ಎಲ್ಲ ಮಕ್ಕಳು ಬುದ್ಧಿವಂತರಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಬಟ್ ನನಗೆ ಒಂದಂತ ಹೇಳ್ತೀನಿ, ನಾನು ಓದೋದಿಲ್ಲ ಅಂತ ಟೀಚರ್ ಗೊತ್ತು. ಆದರೆ ಫಸ್ಟ್ ಸ್ಕೂಲಿಗೆ ಬಂದ ಕ್ಲಾಸ್ ರೂಮ್ ಟೀಚರ್ ಎಂಟ್ರ್ ಆದ ತಕ್ಷಣ ನಾನು ಲಾಸ್ಟ್ ಬೆಂಚಲ್ಲಿ ಕೂತಿರ್ತಿದ್ದೆ. ಅವಳು ನನ್ನ ಮಕ್ಕಳ ನೋಡಲ್ಲ ಟೀಚರ್. ರವಿಚಂದ್ರನ್ ಏಕೆ ಬೋಲು ಅಂತ ಒಂದು ಹಿಂದಿ ಟೀಚರ್ ಹೇಳೋರು. ಅವಳು ಚೆನ್ನಾಗಿ ಗೊತ್ತು, ನನ್ನ ಉತ್ತರ ಗೊತ್ತಿಲ್ಲ ಅಂತ. ನಾನು ಕೇಳಿ ಬೇಜಾರಾಗಿ ಕೊನೆಗೆ ಅವ್ಳು ಬರೋಕ್ಕೆ ಮುಂಚೆ ಬೆಂಚ್ ಮೇಲೆ ನಿಂತು ಬಿಡ್ತಿದ್ದೆ, ನನಗೆ ಗೊತ್ತಿಲ್ಲ ಬಿಟ್ಬಿಡು ಅಂತ. ಸೊ ಈ ಥರ ನಮ್ಮನ್ನು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸಿಗೆ ತೊಗೊಂಡು ಹೋಗ್ಬಿಡ್ತಾರೆ. ನಮಗೆ ಪ್ರಶ್ನೆ ಗೊತ್ತಿಲ್ಲ ಅಂತ ಗೊತ್ತಿದ ತಕ್ಷಣ ನಮ್ಮನ್ನು ಒಂದು ದೊಡ್ಡ ಎಕ್ಸಾಂಪಲ್ ಆಗಿ ಮಾಡಿ ನಮ್ಮನ್ನು ಅವಮಾನ ಮಾಡ್ತಾ ನಮಗೆ ಓದಿದ ಮೇಲೆ ಇಂಟ್ರೆಸ್ಟೇ ಹೊಟ್ಟೋಗುತ್ತೆ. ಹೌದು, ನಾನು ಓದಲ್ಲ, ಏನು ಮಾಡ್ತಾರೆ ಮಾಡಕ್ಕೆ ಹೋಗುವಂಥ ಪರಿಸ್ಥಿತಿ ಸ್ಕೂಲ್ಗಳು ತಂದುಬಿಡುತ್ತೆ. ಹೌದ್ರಿ, ಇವಾಗ ಓದೋದು ಯಾವಾಗ ಓದ್ತೀರಾ? ಇನ್ಸ್ಟಾಗ್ರಾಮ್, ಮೊಬೈಲ್ಸ್ ಎಲ್ಲ ಬಿಟ್ಬಿಡಿ. ಮೊಬೈಲ್ಸ್ ಎಲ್ಲ ಮಕ್ಕಳನ್ನ ಬಿಡೋ ಅಂತ ಹೇಳೋದಕ್ಕೆ ಮುಂಚೆ ಫಸ್ಟ್ ಪೇರೆಂಟ್ಸಿಗೆ ಮೊಬೈಲ್ನ ಆಫ್ ಮಾಡೋಕ್ಕೆ ಹೇಳ್ಬೇಕು ನಾವು, ಅಲ್ವಾ? ಅದು ತುಂಬ ಮುಖ್ಯ ಆಗುತ್ತೆ. ಸರ್, ಇವತ್ತು ನೀವು ತೋರಿಸಿದ ಪ್ರೀತಿ, ನಾನು ಯಾವ ಮನೆಗೆ ಊಟಕ್ಕೆಲ್ಲ ಹೋಗಿಲ್ಲ ಸರ್. ನೀವು 2 ಸರಿ ನಿಮ್ಮ ಮನೆಗೆ ಕರ್ಕೊಂಡ್ಬಂದಿದ್ರೆ ನಿಮ್ಮ ಚಿದಾನಂದ ಅವರು ನೀವು ತೋರಿಸಿದ ಪ್ರೀತಿನ ಯಾವತ್ತು ಜನ್ಮ ಪೂರ್ತಿ ಮರೆಯಲ್ಲ ಸರ್. ಈ ಋಣ ಯಾವತ್ತೂ ಮರೆಯೋದಿಲ್ಲ. ಇವತ್ತು ಈ ಮಣ್ಣು ಮೆಟ್ಟಿದ್ದೀನಿ ಅಂದರೆ, ಇಲ್ಲಿ ಬಂದಿದ್ದೀನಿ ಅಂದರೆ ಅದು ಬಹುಶಃ ನಿಮ್ಮ ಪ್ರೀತಿ ನನ್ನ ಸೆಳೆದಿದೆ. ಅದಕ್ಕೆ ಚಿದಾನಂದ ಅವರು ಸರ್ ಅವ್ರು ಕರ್ಕೊಂಡ್ಬಂದಿದ್ದಾರೆ ನಿಮ್ಮನ್ನು. ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ನೀವು ವಿವೇಕ್ ಅವ್ರಿಗೆ ಹೇಳಬೇಕು. ನನಗೆ ಸಿನಿಮಾ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ರೀ. ನನಗೆ ಅದೇನೋ ಬೇರೆ ಇದಕ್ಕೆ ತಲೆನೂ ಹೋಗಲ್ಲ, ಬೇರೆ ಕೆಲಸ ಗೊತ್ತೂ ಇಲ್ಲ ನನಗೆ. ಇವತ್ತಿಗೂ ರಾತ್ರಿ ಬೆಳಗಿನ ಜಾವ 3:30ಗೆ ಎದ್ದೇಳ್ತೀನಿ, ಸಿನಿಮಾ ಮಾಡ್ತಾ ಕೂರ್ತೀನಿ, ಬೇರೆ ಏನೂ ಮಾಡೋದಿಲ್ಲ. ಈ ಸುಮಾರು ಒಂದು 15 ವರ್ಷದಿಂದ ಜಾಸ್ತಿ ಕೆಲಸ ಮಾಡೋಕ್ಕಾಗಲಿಲ್ಲ. ಮಕ್ಕಳು, ಫ್ಯಾಮಿಲಿ, ಇದೇ ಆದ ಒಂದು ಬರ್ಡನ್ನು ಪ್ಲಸ್ ನನ್ನದೇ ಆದ ಒಂದು ಚಿಂತೆಗಳು ಎಲ್ಲ ಇದ್ದಿದ್ದರಿಂದ ನಾನೇನು ಮಾಡೋಕ್ಕಾಗಿರಲಿಲ್ಲ. ಬಟ್ ನನಗೊಂದು ತಲೆಯಲ್ಲಿ ಯಾವಾಗಲೂ ಇರೋದು, ನಮ್ಮಪ್ಪ ಯಾವಾಗಲೂ ಹೇಳಿದ್ರು, ನಂಬಿಕೆ ಮಾತ್ರ ಕಳ್ಕೋಬೇಡ, ಆಮೇಲೆ ಜನ ಇಟ್ಟರೆ ನಂಬಿಕೆಗೆ ಯಾವತ್ತೂ ಮೋಸ ಮಾಡಬೇಡ ಅಂತ. ಬಟ್ ಪರಿಸ್ಥಿತಿ ನಮ್ಮನ್ನು ಒಂದೊಂದು ಸರಿ ಹಂಗೆ ಕುಗ್ಗಿಸುತ್ತೆ. ನಾನು ಅದನ್ನು ಪ್ರತಿ ಸಾರಿ ದೇವರು ನನಗೆ ಪರೀಕ್ಷೆ ಕೊಡ್ತಾನೆ, ಶಿಕ್ಷೆ ಕೊಡ್ತಾನೆ ಅಂತ ಅಂದ್ಕೊಂಡಾಗ ನಾನು ಅಂದ್ಕೊಳ್ಳೋದು ಅವ್ನು ನಮಗೆ ಪರೀಕ್ಷೆ ಮಾಡ್ತಾ ಇದ್ದಾನೆ ಅಂತ. ನಾನು ಆ ಪರೀಕ್ಷೆ ಪಾಸ್ ಆಗಬೇಕಷ್ಟೇ.
ತಾಕತ್ತಿದ್ರೆ ತಾನೆ ಅವ್ನು ನಮ್ಮನ್ನ ಪರೀಕ್ಷೆ ಮಾಡೋಕ್ಕಾಗೋದು. ಅವ್ನು ಹಾಕಿ ತುಳಿತಾನೆ, ಏನ್ ಬೇಕಾದ್ರೆ ಮಾಡಲಿ ಅವನು, ಬಟ್ ನಾನು ಗೆದ್ದು ಬರ್ತೀನಿ ಅಂತ 2.5 ವರ್ಷದಿಂದ ಹಠ ಮಾಡಿ ನನ್ನ ಹೆಂಡತಿ ಮಕ್ಕಳನ್ನ ಕೂಡ ದೂರ ಇಟ್ಟು ನಾನೊಂದು ಸಿನಿಮಾ ಮಾಡಬೇಕು. ಈ ಸಿನಿಮಾ ಯಾರು ಪ್ರಪಂಚದಲ್ಲಿ ಯಾರು ಮಾಡಿರಬಾರ್ದು, ಯಾರು ಈ ಸಿನಿಮಾ ಮಾಡಿರಬಾರ್ದು. ಬಟ್ ಅದು ಮಾಡಬೇಕಾದ್ರೆ ಎಲ್ಲರೂ ಕೇಳ್ಬೋದು ನಾನೊಬ್ಬನೇ ಯಾಕೆ ಮಾಡ್ತೀನಿ ಅಂತ. ನಾನೊಬ್ಬನೇ ಯಾಕೆ ಮಾಡ್ತೀನಿ ಅಂದರೆ, ನಾನು ಬೆಳಗಿನ ಜಾವ 3:30 ಎದ್ದು ಹೇಳ್ತೀನಿ ಕೆಲಸ ಮಾಡೋದಕ್ಕೆ. ಯಾರು 3:30 ಎದ್ದು ಬರೋದಿಲ್ಲ ಇವತ್ತು. ನಾವು ಪ್ರೇಮ್ಲೋಕ ಸಿನಿಮಾ ಮಾಡಬೇಕಾದ್ರೆ 1 ವರ್ಷ ಕೂತಿದ್ವಿ ನಾವು ಹಂಸಲೇಖ ಪಿಕ್ಚರ್ ಮಾಡೋದಕ್ಕೆ, ಅಂದರೆ ಸಿನಿಮಾ ಶುರು ಮಾಡೋದಕ್ಕೆ ಮುಂಚೆ. ಇವತ್ತು ಯಾರು ಬಂದು ಕೆಲಸ ಮಾಡೋದಕ್ಕೆ ಆ ಥರ ಕೂರೋರು ಸಿಗೋದಿಲ್ಲ ಇವತ್ತು. ನಾನು ಪ್ರಯತ್ನ ಮಾಡಿ 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 ಒಂದು ಪ್ರೇಮ್ಲೋಕ ಅದು ಮತ್ತೆ ಇನ್ನೊಂದು ಮಾಡೋಕ್ಕಾಗಿಲ್ವಲ್ಲ ನಾವು. ಆ ಥರ ಸಿನಿಮಾ ಅನ್ನೋದು ಯಾವತ್ತೂ ಮನಸ್ಸು ಕಾಡ್ತಾ ಇರೋದು. ಅದು 2.5 ವರ್ಷದಿಂದ ನಾನು ಐ ಆಮ್ ಗಾಟ್ ದ ಕ್ರೇಜಿ ಅಂತೇಳಿ ನಾನು ಒಬ್ಬನೇ ಕೂತ್ಕೊಂಡು ಕೆಲಸ ಮಾಡ್ತೀನಿ. ಅಂತ ಎಲ್ಲ ಕಡೆ ಹೇಳ್ತೀನಿ. ಸಿನಿಮಾ ಅಲ್ಲ, ಜೊತೆ ಕೆಲಸ ಮಾಡಿದ್ದೀನಿ ನಾನು. ಸಿನಿಮಾ ನ್ಯಾಚುರಲ್ ಸಿನಿಮಾನೇ, ಬಟ್ 450 ದಿವಸ ಕೆಲಸ ಮಾಡಿದ್ದೀನಿ. 35 ಹಾಡುಗಳಿದೆ ಅಂದರೆ 35 ಮ್ಯೂಸಿಕಲ್ ಸಿನಿಮಾ ಅದು. ಅಂದರೆ ಒಂದು 15-20 ಹಾಡುಗಳೇ ಬರ್ಬೋದು. ಅದೆಲ್ಲ ಮ್ಯೂಸಿಕ್ ಬಿಟ್ಸಿರುತ್ತೆ. ನೀವು ಮೆಲಕ್ ಹಾಕ್ತೀರಾ, ತಾಳ ಹಾಕ್ತೀರಾ, ಎಂಥವ್ರು ಎದ್ದು ಕುಣಿತೀರಾ ಅನ್ನೋ ಒಂದು ಭರವಸೆ ಮಾತ್ರ ನಿಮಗೆ ಖಂಡಿತ ಕೊಡ್ತೀನಿ ನಾನು. ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೀನಿ. ಕಾರಣ ಏನಂದರೆ, ಅಥಣಿ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಮಕ್ಕಳು ಶಿಕ್ಷಣದಿಂದ ವಂಚಿತ ಆಗಬಾರ್ದು. ಅವರಿಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು. ಮುಂದೆ ಭವಿಷ್ಯದಲ್ಲಿ ಅವರೊಬ್ಬ ವ್ಯಕ್ತಿಯಾಗಿ, ಒಬ್ಬ ಶಕ್ತಿಯಾಗಿ ಈ ದೇಶಕ್ಕೆ ತನ್ನದೇ ಆಗಿರ್ತಕ್ಕಂಥ ಸೇವೆಯನ್ನು ಕೊಡಬೇಕು ಅಂತಕ್ಕಂಥ ಅಂತಃಕರಣ ಭಾವದಿಂದ ಈ ಸಂಸ್ಥೆಯನ್ನು ಅಥಣಿ ಕ್ಷೇತ್ರದಲ್ಲಿ, ವಿಶೇಷವಾಗಿ ನಮ್ಮ ಕ್ಷೇತ್ರದಲ್ಲಿ ನೀನು ಪ್ರಾರಂಭ ಮಾಡಿರ್ತಕ್ಕಂಥದ್ದು, ನಾನು ಜನತೆಯ ಪರವಾಗಿ ನಿನಗೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಅದರ ಜೊತೆಗೆ ಎಲ್ಲ ಕ್ಷೇತ್ರದಲ್ಲಿಯೂ ಕೂಡ ಬಹಳ ಸ್ಪರ್ಧಾತ್ಮಕ ದಿನಗಳು ಬಂದಿದ್ದಾವೆ. ಅನೇಕ ಶಿಕ್ಷಣ ಕ್ಷೇತ್ರಗಳು ಬಂದಿದ್ದಾವೆ, ಅನೇಕ ಸಂಸ್ಥೆಗಳು ಬಂದಿದ್ದಾವೆ. ಅದರಲ್ಲಿ ವಿಶೇಷವಾಗಿ ಸರ್ಕಾರಿ ಸಂಸ್ಥೆಗಳು ಕೂಡ ಸಾಕಷ್ಟು ಬಂದಿದ್ದಾವೆ. ಅಥಣಿಯಲ್ಲಿ ವೆಟರ್ನರಿ ಮೆಡಿಕಲ್ ಕಾಲೇಜ್ ಬಂದಿದೆ, ಅಗ್ರಿಕಲ್ಚರ್ ಕಾಲೇಜ್ ಬರ್ತಾ ಇದೆ. ಅದರ ಜೊತೆಗೆ ಕೇಂದ್ರೀಯ ವಿದ್ಯಾಲಯ ಬಂದಿದೆ. ಗ್ರಾಮೀಣ ಪ್ರದೇಶದಲ್ಲಿ ಹೊಸದಾಗಿ 1ನೇ ತರಗತಿಯಿಂದ PU ವರೆಗೆ ಇಂಗ್ಲಿಷ್ ಮಾಧ್ಯಮದ ನೂತನವಾಗಿರ್ತಕ್ಕಂಥ ಉತ್ಕೃಷ್ಟವಾಗಿರ್ತಕ್ಕಂಥ 3 ಶಾಲೆಗಳು ನಮ್ಮ ಕ್ಷೇತ್ರದಲ್ಲಿ ಬಂದಿದೆ. ಇದನ್ನೆಲ್ಲವನ್ನು ನೀನು ಗಮನದಲ್ಲಿಟ್ಕೊಂಡು ಈ ಸ್ಪರ್ಧೆ ಇರ್ತಕ್ಕಂಥ ಸಂದರ್ಭದಲ್ಲಿ ನೀನು ಮೇಘಾಲಯದಿಂದಾದರೂ ತಗೊಂಡ್ಬಾ ಅಥವಾ ಹೊರದೇಶದಿಂದಾದರೂ ಶಿಕ್ಷಕರನ್ನು ತಗೊಂಡ್ಬಾ. ಆದರೆ ಆ ಶಿಕ್ಷಕರಿಂದ ಅಥಣಿ ಒಳಗ ಜನ ಮಾತಾಡಬೇಕು. ಮುಂದೊಂದು ದಿನ ನಾರಗೊಂಡ ಶಿಕ್ಷಣ ಸಂಸ್ಥೆಯಲ್ಲಿ ಕಲ್ತಿರ್ತಕ್ಕಂಥ ನನ್ನ ಮಗ ಬಹಳ ಉತ್ತಂಗಕ್ಕೆ ಹೋದ ಅಂತಕ್ಕಂಥ ಮಾತನ್ನ ಕೇಳುವಂಥ ಕೆಲಸವನ್ನ ನೀನು ಮಾಡಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ, ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ತಂದೆ ತಾಯಿಗಳಲ್ಲಿ ನಾನು ಒಂದು ಮಾತನ್ನೇ ಹೇಳ್ತೀನಿ. ಇವತ್ತಿನ ದಿನಮಾನದಲ್ಲಿ ಶಿಕ್ಷಣ ಕೊಡ್ತಕ್ಕಂಥದ್ದು ಅತ್ಯಂತ ಅವಶ್ಯಕತೆ. ಅದರಲ್ಲಿ ಒಂದು ಉತ್ತಮ ಗುಣಮಟ್ಟದ ಶಿಕ್ಷಣ ಕೊಡ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಇದೆ. ಅದರ ಜೊತೆಗೆ ಕೇವಲ ಶಿಕ್ಷಣ ಕೊಟ್ಟರೆ ಆ ಮಗು ತನ್ನ ಭವಿಷ್ಯವನ್ನು ನಿರ್ಮಾಣ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಆ ಶಿಕ್ಷಣ ಜೊತೆಗೆ ನಾವೆಲ್ಲರೂ ಸೇರಿಕೊಂಡು ಆ ಮಕ್ಕಳಿಗೆ ಒಂದು ಸಂಸ್ಕಾರವನ್ನು ಕೊಡ್ತಕ್ಕಂಥದ್ದು ಅತ್ಯಂತ ಮುಖ್ಯ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಶಿಕ್ಷಣ ಜೊತೆಗೆ ಉತ್ತಮವಾಗಿರ್ತಕ್ಕಂಥ ಸಂಸ್ಕಾರವನ್ನು ಕೊಟ್ಟು ಸಮಾಜದಲ್ಲಿ ಆ ವ್ಯಕ್ತಿಯಾಗಿ ಒಂದು ಶಕ್ತಿಯಾಗಿ ಬೆಳೆಸಲಿಕ್ಕೆ ಈ ಸಂಸ್ಥೆ ಮತ್ತು ನೀವು ಒಟ್ಟಿಗೆ ಕೂಡಿ ಕೆಲಸವನ್ನು ಮಾಡಿದರೆ ಒಬ್ಬ ಈ ದೇಶದ ಉತ್ತಮ ಪ್ರಜೆಯಾಗಿ, ಈ ದೇಶದ ಒಬ್ಬ ಒಳ್ಳೆಯ ನಾಗರಿಕನಾಗಿ, ಈ ದೇಶದ ಒಬ್ಬ ಉನ್ನತ ಅಧಿಕಾರಿಯಾಗಿ, ಒಬ್ಬ ಶ್ರೇಷ್ಠ ವ್ಯಕ್ತಿಯಾಗಿ ಅದನ್ನು ಮಾಡಲಿಕ್ಕೆ ಇಬ್ಬರ ಕೈಯಲ್ಲಿ ಅದು ಸಾಧ್ಯ. ಅದು ಯಾವುದಂದರೆ, ಅದಕ್ಕೆ ಒಂದು ಮಾತನ್ನೇ ಹೇಳಿದ, ಏನು ಅಂದರೆ, ವಿದ್ಯೆ ಕೊಡದ ಗುರು, ಬುದ್ಧಿ ಹೇಳದ ತಂದೆ, ಬಿದ್ದಿರಲು ಎದ್ದು ಕೇಳದ ತಾಯಿ, ಶುದ್ಧ ವೈರಿಗಳು ಸರ್ವಜ್ಞ ಅಂತ. ಅದನ್ನು ಅರ್ಥ ಮಾಡಿಕೊಂಡು ನಮ್ಮ ಶಾಲೆಯಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕರು ಒಳ್ಳೆಯ ಶಿಕ್ಷಣವನ್ನು ಕೊಟ್ಟಾಗ ಮಾತ್ರ ಈ ಸಂಸ್ಥೆಗೆ ಬೆಲೆ ಬರುತ್ತೆ ಮತ್ತು ನಿಮಗೆ ಹೆಚ್ಚು ಗೌರವ ಸಿಗುತ್ತೆ. ಆ ಕೆಲಸವನ್ನು ನೀವು ಮಾಡಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಾನು ವಿವೇಕ್ ಅವರಿಗೆ ಒಂದು ಮಾತು ಹೇಳ್ತೀನಿ. ನೀನು ಮಾಡುವಂಥ ಕೆಲಸ ಅದು ಸಾಧನೆ ಆಗಬೇಕು.
ನಿಮ್ಮ ಮನೆತನ ಒಂದು ಕೀರ್ತಿ ಇಡೀ ದೇಶಕ್ಕೆ ಪರಿಚಯ ಆಗುವಂತ ಕೆಲಸ ನಿನ್ನಿಂದ. ಡಾಕ್ಟರ್ ಮಹಾಂತ ಸ್ವಾಮೀಜಿ ಅವರನ್ನು ತಮ್ಮೆಲ್ಲರ ಪರವಾಗಿ ತುಂಬ ಹೃದಯ ಸ್ವಾಗತವನ್ನು ಈ ಕಾರ್ಯಕ್ರಮಕ್ಕೆ ಕೋರಲಿಕ್ಕೆ ಬಯಸ್ತೀವಿ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿರ್ತಕ್ಕಂಥ ನಮ್ಮೆಲ್ಲರ ಹಿರಿಯರು, ಮಾರ್ಗದರ್ಶಕರು, ತಂದೆ ಸಮಾನರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ನಾರಗೊಂಡ ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ವೇದಿಕೆಗೆ ಸ್ವಾಗತವನ್ನು ಕೋರ್ತೀನಿ. ಈ ಸಮಾರಂಭದ ಉದ್ಘಾಟಕರು, ಅಥಣಿ ಮತಕ್ಷೇತ್ರದ ಜನಪ್ರಿಯ ಶಾಸಕರು, ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳು, ನನ್ನ ಪೂಜನೀಯ ತಂದೆಯವರಾಗಿರ್ತಕ್ಕಂಥ ಸನ್ಮಾನ್ಯ ಲಕ್ಷ್ಮಣ ಸವದಿ ಅವರನ್ನು ಕೂಡ ಈ ವೇದಿಕೆಗೆ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯ ಸ್ವಾಗತವನ್ನು ಕೋರ್ತೇನೆ. ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಬೇಕಂತ ಹೇಳಿ ನಾವು ವಿನಂತಿ ಮಾಡಿಕೊಂಡಾಗ ಇವತ್ತು ನಮ್ಮ ಕರೆಗೆ ಹೋಗ್ಬಿಟ್ಟು ಬಹುಶಃ ಆತನಿಗೆ ಪ್ರಥಮ ಬಾರಿಗೆ ಬಂದಿರತಕ್ಕಂಥವ್ರು, ಬಹುಶಃ ತಾವೆಲ್ಲರೂ ಕೂಡ ಬಹಳ ಇಷ್ಟಪಡ್ತಕ್ಕಂಥ ಚಲನಚಿತ್ರ ನಟರು, ನಮ್ಮೆಲ್ಲರ ಹಿರಿಯರು, ಮಾರ್ಗದರ್ಶಕರು, ಖ್ಯಾತ ಚಿತ್ರನಟರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀಯುತ ಕ್ರೇಜಿ ಸ್ಟಾರ್ ಡಾಕ್ಟರ್ ವಿ ರವಿಚಂದ್ರನ್ ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ದೂರಾದ ಚಪ್ಪಾಳೆಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೀನಿ. ಹಿರಿಯರು, ತಂದೆಯವರಾಗಿರ್ತಕ್ಕಂಥ ಸನ್ಮಾನ್ಯ ಪರಪ್ಪನ ಸೌದಿ ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯ ಸ್ವಾಗತವನ್ನು ಕೋರ್ತೀನಿ. ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಆತ್ಮೀಯರು, ಖ್ಯಾತ ವೈದ್ಯರು ಆಗಿರ್ತಕ್ಕಂಥ ಡಾಕ್ಟರ್ ಮಹಂತೇಶಣ್ಣ ಜಾಲಿಗೇರಿ ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯ ಸ್ವಾಗತವನ್ನು ಕೋರ್ತೀನಿ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಆತ್ಮೀಯರು, ಖ್ಯಾತ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಅಮಿತ್ ಗಾಡಿ ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯ ಸ್ವಾಗತವನ್ನು ಕೋರ್ತೀನಿ. ಅನ್ನುವಂತಹ ಅತ್ಯಂತ ಅರ್ಥಪೂರ್ಣವಾದ ಮಾತುಗಳನ್ನ ಡಾಕ್ಟರ್ ಗಿರೀಶ್ ಸರ್ ಅವರು ಆಡಿದರು. ಬಹಳ ಅಂದ್ರೆ ಬಹಳ ಖುಷಿ ಆಯ್ತು. ನಮ್ಮ ಮಾತುಗಳನ್ನ ಅವರೇ ಆಡಿಬಿಟ್ರು. ಜೊತೆಗೆ ನಮ್ಮ ವಿವೇಕ್ ಅವ್ರ ಬಗ್ಗೆ ಅಂತ ಹೇಳೋದಕ್ಕೆ ಇರೋಗಿಲ್ಲ. ಯಾಕಂದ್ರೆ ಬಹಳ ಅಂದ್ರೆ ಬಹಳ ಅಪರೂಪದ ಒಬ್ಬ ಧುರಿ ನಾವು. ಯಾವುದಕ್ಕೂ ಅಂಜಿದೆ ಅಳಕದೆ ಧರ್ಮಕ್ಕಾಗಿ, ಸಂಸ್ಕೃತಿಗಾಗಿ, ನಾಡು ನುಡಿಗಾಗಿ ನಡೆಯುವಂತಹ ಒಬ್ಬ ಅಪರೂಪದ ಜೀವ ಅಂದ್ರೆ ನಮ್ಮ ವಿವೇಕ್ ಅವರು. ನಮ್ಮ ಊರಿನಲ್ಲಿ ನಡೆಯುವಂತಹ ಎಲ್ಲ ಕೆಲಸ ಕಾರ್ಯಗಳಿಗೆ, ಒಳ್ಳೆಯ ಕಾರ್ಯಗಳಿಗೆ ಸದಾ ಇರ್ತೀವಿ. ಆ ರೀತಿಯಾಗಿ ಚೈತನ್ಯದ ಚಿಲುಮೆಯಾಗಿ, ಸದಾಶಿವನ ಗುರುವಿಯಾಗಿ ಒಳ್ಳೆಯ ಒಂದು ಬದುಕನ್ನು ಬದುಕ್ತಾ ಇರುವಂತಹ ವಿವೇಕ್ ಅವರು ನನಗೆ ಹಿಂಗೆ ಅನಿಸ್ತದೆ. ಇವತ್ತು ಅಥಣಿ ಪಟ್ಟಣದಲ್ಲಿ ಒಂದು ಅದ್ಭುತವಾದ ಸುಸಜ್ಜಿತವಾಗಿರುವಂತಹ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿದ್ದಾರೆ. ಮುಂದೊಂದು ದಿನ ಬೆಳಗಾವಿಯಲ್ಲಿ ಶಿಕ್ಷಣ ಸಂಸ್ಥೆಯನ್ನು ಕಟ್ತಾರೆ. ಜೊತೆಗೆ ಬೆಂಗಳೂರಿನಲ್ಲಿಯೂ ಕೂಡ ಶಿಕ್ಷಣ ಸಂಸ್ಥೆಯನ್ನು ಕಟ್ಟುವಂತಹ ಶಕ್ತಿ, ತಾಕತ್ತು ಯಾರಿಗಿದೆ ಅಂದ್ರೆ ನಮ್ಮ ವಿವೇಕ್ ನಾರಗೊಂಡ ಅವ್ರಿಗಿದೆ ಅನ್ನುವಂತ ಮಾತುಗಳನ್ನು ಹೇಳೋದಕ್ಕೆ ನನಗೆ ಬಹಳ ಅಂದ್ರೆ ಬಹಳ ಖುಷಿ ಅನಿಸ್ತದೆ. ಬೇಕಾದ್ರೆ ಬೆಂಗಳೂರು, ಮಂಗಳೂರು, ಬೇರೆ ಬೇರೆ ಊರುಗಳಿಗೆ ನಾವು ಹೋಗ್ತೀವಿ. ಒಬ್ಬ ಸಾಮಾನ್ಯ ರೈತ ಒಂದು ಒಳ್ಳೆಯ ಶಿಕ್ಷಣ ಪಡಿಬೇಕಾದ್ರೆ ತುಂಬಾ ಖರ್ಚು ಕೂಡ ಮಾಡಬೇಕಾಗತ್ತೆ. ಅಂಥದ್ದನ್ನ ನೀನು ಇಲ್ಲೇ ಒಂದು ಶಿಕ್ಷಣ ಸಂಸ್ಥೆ ಹಾರುಗಿರಿಯಲ್ಲಿ ಮಾಡು. ಇಲ್ಲಿ ಇರ್ತಕ್ಕಂಥ ಬಡವರಿಗೆ, ದೀನರಿಗೆ ಹಾಗೂ ನಿರ್ಗತಿಕರಿಗೆ ಒಂದು ಒಳ್ಳೆಯ ಒಂದು ಶಿಕ್ಷಣವನ್ನು ಕೊಡು ಅಂತೇಳಿ ಹೇಳಿದಾಗ ಅವಾಗ ಹಾರುಗಿರಿಯಲ್ಲಿ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭಿಸಿ ಸುಮಾರು ಒಂದು 4-5 ವರ್ಷದಲ್ಲಿ ಅಲ್ಲಿ ಸುಮಾರು 1500 ಮಕ್ಕಳನ್ನು ನಾವು ಅಡ್ಮಿಷನ್ಸ್ ಈಗಾಗಲೇ ನಾವು ಅಲ್ಲಿ ಇದಾವೆ. ಮಕ್ಕಳು ಈಗ ವಿದ್ಯಾಭ್ಯಾಸ ಪಡಿತಿದ್ದಾರೆ. ಹಾಗೆ ಹೋದ ವರ್ಷ 2 ವರ್ಷದ ಹಿಂದೆ ಒಂದು PU ಸೈನ್ಸ್ ಕಾಲೇಜ್ ಕೂಡ ಮಾಡಬೇಕಂತೇಳಿ ವಿಚಾರ ಇಟ್ಕೊಂಡು PU ಸೈನ್ಸ್ ಕಾಲೇಜ್ ಕೂಡ ಮಾಡಿದ್ವಿ. ಅಲ್ಲಿ ಕೂಡ 240 ಮಕ್ಕಳು ಈಗ ಓದ್ತಿದ್ದಾರೆ. ಒಂದು ಅವಕಾಶ ಕೊಟ್ಟಿದ್ದಾನೆ. ನಮ್ಮ ತಂದೆ ಹೆಸರು ಇಡೋಣ ಅಂತೇಳಿ ನಮ್ಮ ಅಣ್ಣನ ಜೊತೆ ಮಾತಾಡಿದಾಗ ಒಂದು ಏನಾದ್ರು ಸ್ವಲ್ಪ ಮಟ್ಟಿಗೆ ನಮ್ಮ ತಂದೆ ಋಣವನ್ನ ಎಷ್ಟು ಮಾಡಿದ್ರು ಋಣ ಮುಡ್ಸಕ್ ಆಗೋದಿಲ್ಲ. ಆದ್ರೂ ನಾನು ಇರ್ಲಿ ಬೇಕಾರೆ ಬಿಡ್ಲಿ, ನನ್ನ ಮಗ ಇರ್ಲಿ ಬೇಕಾರೆ ಬಿಡ್ಲಿ, ಬೇರೆಯವರು ನಮ್ಮ ಅಣ್ತಮ್ರು ಇರ್ಲಿ ಬೇಕಾರೆ ಬಿಡ್ಲಿ, ಈ ಭೂಮಿ ಇರೋವರೆಗೆ ಈ ಸಂಸ್ಥೆ ಇರುತ್ತಲ್ಲ ಅದೊಂದು ಬಹಳ ನನಗೆ ಹೆಮ್ಮೆ ಅನ್ನಿಸ್ತೈತೆ ನಮ್ಮ ತಂದೆ ಹೆಸರು ಇಟ್ಟಿದ್ದಕ್ಕಾಗಿ. ಹಾಗೆ ಮುಂದೆ ಶಿಕ್ಷಣ ಸಂಸ್ಥೆ ಸುಮಾರು 16-17 ಹುಡುಗರಾದಾಗ ನಮ್ಮ ಮಾಂತಪ್ಪಗಳು ಒಂದು ಮಾತು ಕೇಳಿದ್ರು ನನಗೆ, ಇಷ್ಟೆಲ್ಲ ನೀವು 16-17 ಹುಡುಗರನ್ನೆಲ್ಲ ವಿದ್ಯಾಭ್ಯಾಸ ಕೊಡ್ತಾ ಇದ್ರಿ, ಈ ಸಮಾಜಕ್ಕೆ ಏನಾದ್ರು ನಿಮ್ಮ ಸಂಸ್ಥೆಯಿಂದ ಏನಾದ್ರು ಒಂದು ಸಹಾಯ ಆಗ್ಬೇಕಲ್ಲ, ಒಂದು ಕೆಲಸ ಆಗ್ಬೇಕಲ್ಲ, ಹೆಂಗ್ ಮಾಡ್ತೀರಿ ವಿವೇಕ್ ಅಂತ ಕೇಳಿದಾಗ, ಅಪ್ಪಾಜಿ ನೀವೇನ್ ಹೇಳ್ತೀರಿ ಹೇಳ್ರಿ, ನೀವೇನು ಆಜ್ಞೆ ಮಾಡಿರಿ ನಾನು ಪಾಲಿಸ್ತೀನಿ ಅಂತೇಳಿ ಹೇಳಿದ್ನಿ ಅವ್ರಿಗೆ. ಅವಾಗ ಹೇಳಿದ್ರು ಅವ್ರು, ಪ್ರತಿ ವರ್ಷ 30 ಮಕ್ಕಳನ್ನು ನೀನು ಫ್ರೀಯಾಗಿ ಓದಿಸು ಅಂತೇಳಿ ನನಗೆ ಹೇಳಿದ್ರು ಅಪ್ಪಗಳು. ಆಯ್ತು ಅಪ್ಪಾರಿ ಅಂದ ಅವ್ರ ಪಾದ ಮುಟ್ಟಿ ನಾನು ನಮಸ್ಕಾರ ಮಾಡಿ ಬಂದ ಬಳಿಕ ಯಾವ ರೀತಿ ಮಾಡ್ಬೇಕಂತೇಳಿ ವಿಚಾರ ಮಾಡಿದಾಗ ನಿಜವಾಗಲೂ ಯಾರು ನಿರ್ಗತಿಕರಿರ್ತಾರೆ, ಯಾರು ತಂದೆ ತಾಯಿ ಇರೋದಿಲ್ಲ, ಬಡವರು ಇರ್ತಾರೆ, ಯಾರು ಹೆಚ್ಚಿಗೆ ಪರ್ಸೆಂಟೇಜ್ ಮಾಡಿ ಅವ್ರಿಗೆ ವಿದ್ಯಾಭ್ಯಾಸ ತಗೊಳಕ್ ಆಗಂಗಿಲ್ಲ, ಅಂಥವ್ರು ನಾವು ಗುರುತಿಸ್ಕೊಂಡು ಹೋದ ವರ್ಷದಿಂದ ಸುಮಾರು 30 ಮಕ್ಕಳನ್ನು ನಾವು ಫ್ರೀಯಾಗಿ ನನ್ನ ಹಾರುಗಿರಿ ಶಾಲೆಯಲ್ಲಿ ನಾವು ವಿದ್ಯಾಭ್ಯಾಸ ಕೊಡ್ತಾ ಇದ್ದೀವಿ. ಮಾಡಿ ಎಲ್ಲರೂ ವಿದ್ಯಾಭ್ಯಾಸ ಮಾಡಬೇಕು, ಒಳ್ಳೆಯ ವ್ಯಕ್ತಿಗಳನ್ನ ಮಾಡಬೇಕಂತ ಹೇಳಿ ನಮ್ಮ ಊರ ಶೇಗುಣಸಿ ಹಳ್ಳಿ ಅಲ್ಲಿಂದ ಜಮಖಂಡಿಗೆ ನಮ್ಮ ಮನೆಯನ್ನು ಮಾಡಿ ಒಂದು ಬಾಡಿಗೆ ಮನೆ ಹಿಡಿದು
ಒಂದು ಒಳ್ಳೆಯ ಸ್ಕೂಲ್ನಲ್ಲಿ ವಿದ್ಯಾರ್ಥಿ ಮಾಡಿದರೆ ನಮ್ಮ ಮಕ್ಕಳು ಏಳಿಗೆ ಆಗ್ತಾರೆ. ಆದ್ರೆ ಅವರಿಗೆ ಗೊತ್ತಿಲ್ಲ ಮುಂದೆ ಡಾಕ್ಟರ್ ಆಕಾರೋ ಇಂಜಿನಿಯರ್ ಆಕಾರೋ ಗೊತ್ತಿಲ್ಲ. ಅದರ ಒಂದೇ ಉದ್ದೇಶ ಇತ್ತು, ಅವರು ಒಳ್ಳೆಯ ವಿದ್ಯಾರ್ಥಿನಿ ಕೊಡ್ಬೇಕಂತ ಹೇಳಿ. ಅವರ ಮಾತಿನಿಂದ ನಮ್ಮ ಅಜ್ಜ ಅಜ್ಜಿ, ನಮ್ಮ ತಂದೆ ತಾಯಿ ನಮ್ಮೆಲ್ಲರನ್ನು ಬೆಳೆಸಿ ಜಮಖಂಡಿ ವಿದ್ಯಾಭ್ಯಾಸ ಮಾಡಿ ನಾವು ಡಾಕ್ಟರ್ ಆದೆವು. ಅಲ್ಲಿ ನಾವು ಓದುವಾಗ ನಾನು 10th ಇದ್ದೆ. ನಮ್ಮ ವಿವೇಕ LKG UKG 4th ಸ್ಟ್ಯಾಂಡರ್ಡ್ ಇದ್ದ. ಯಾಕೆ ಮಾತು ಹೇಳ್ತಾ ಇದ್ದಾರೆ, ನಾವು ಶಾಲೆಗೆ ಹೋಗ್ತಿದ್ವು, ಅವ ಶಾಲೆಗೆ ಹೋಗೋದಿಲ್ಲ, ಒಂದೊಂದ್ಸಲ ನಡು ಮಿಸ್ ಮಾಡ್ತಿದ್ದ. ನಮ್ಮ ಅಜ್ಜ ಏನಂತಿದ, ಇಲ್ಲ ಅವ ಅವನು ಶಾಲೆ ಕುಣಿಸಿ ಬಂದ್ಕೊಳ್ಳಿ ಓಡಿ ಬರೋ ಮನೆಗೆ ಅವ ನಮ್ಮ ವಿವೇಕ. ಆದ್ರೂ ಎಲ್ಲರೂ ಹೋಗಿ ಮತ್ ಕುಣಿಸವ್ರ ಮತ್ ಬರ್ತಿದ್ದ. ಅವ ಏನ್ ಹೇಳ್ತ, ಮುಂದೆ ಒಬ್ಬ ದೊಡ್ಡ ವ್ಯಕ್ತಿ ಹಾಕಾನು, ಅವ್ನು ಒಕ್ಕಲ್ತನ ಮಾಡೋನು, ಬೇರೆ ಏನ್ರ ಉದ್ಯೋಗ ಮಾಡಿಸೋ ನಮ್ಮ ಅಜ್ಜ ಹೇಳ್ತಿದ. ಅದೇ ರೀತಿ ಅವನ ಒಂದು ಮಾತಿನಂತೆ ಎಲ್ಲರೂ ಬೆಳೆದು ನಾವು ಡಾಕ್ಟರ್ ಆದೆವು. ಆದ್ರೆ ನಮ್ಮ ವಿವೇಕ ನಮ್ಮ ಜೊತೆ ಫಾರ್ಮಸಿ ಮಾಡಿ ಅವನು ಒಂದು ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದಿ ಸಮಾಜದಲ್ಲಿ ಒಂದು ಸೇವೆಯನ್ನು ಮಾಡುವಂತ ಒಂದು ವ್ಯಕ್ತಿತ್ವ ಹೊಂದಿದ. ಯಾಕೆ ಈ ಮಾತು ಹೇಳ್ತಾನಂದ್ರೆ, ನಮ್ಮ ವಿವೇಕನಲ್ಲಿ ಒಂದು ದಿಟ್ಟ ನಿರ್ಧಾರ ಛಲ. ಯಾಕಂದ್ರೆ ಅವ ಮಾಡಿದ್ದು ಹೇಳಿ ಮಾಡಿ ಬಿಡುದು. ಯಾಕಂದ್ರೆ ನಾವೇನೋ ಬೇಡಂದ್ರೆ ಒಂದು ಹಾರಿಗೇರಿಯಲ್ಲಿ ಸ್ಕೂಲ್ ತೆಗಿಬೇಕಂದ್ರ ಒಂದು ಹೊಲ ತಗೋಬೇಕಂತ ವಿಚಾರ ಮಾಡಿದೆವು. ಅವನ್ನೆಲ್ಲರೂ ಬೇಡ ಅಂದೆವು, ಇಲ್ಲ ಸ್ಕೂಲ್ ತಗೊಳ್ಳು, ಜಾಗ ತಗೊಳ್ಳು ಅಂತ ಹೇಳಿ ಒಂದು ವಿದ್ಯಾರ್ಥಿನಿಗೋಸ್ಕರ. ಯಾಕಂದ್ರೆ ನಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾರ್ಥಿನಿ ಕೊಡುವಂತ ಸಂಸ್ಥೆ ಆಗಬೇಕು. ಯಾಕಂದ್ರೆ ನನ್ನ ಮಗ ಈಗ MBBS ಮಾಡ್ತಿದ್ದಾನೆ, ಅವನ ಶಾಲೆಗೋಸ್ಕರ ಬಹಳಷ್ಟು ಉಡುಪಿ, ಆ ಕಡೆ ಚಿಕ್ಕಮಗಳೂರು, ದಾವಣಗೆರೆ ಅಂತ ಸ್ಕೂಲ್ದಲ್ಲಿ ಹುಡುಕಿಯಾಗಿ ಒಳ್ಳೆಯ ಎಜುಕೇಶನ್ ಸಿಗಲಿಲ್ಲ. ಅಂತ ಶಾಲೆ ನಮ್ಮ ಊರಲ್ಲಿ ತೆಗಿಬೇಕಂತ ಹೇಳಿ ನಮ್ಮ ವಿವೇಕ ನಾವು ಒಂದು ದಿಟ್ಟ ನಿರ್ಧಾರ ಮಾಡಿ ಅವನ ಛಲದಂತೆ ನಾವು ಇಲ್ಲಿ ತೆಗೆದು. ಯಾಕಂದ್ರೆ ನಾವು ಒಂದು ಕೃಷಿ ಕುಟುಂಬದಲ್ಲಿ ಹುಟ್ಟಿ, ಒಂದು ಒಕ್ಕಲತನ ಕುಟುಂಬದಲ್ಲಿ ಹುಟ್ಟಿ 7-8 ವೈದ್ಯರಾಗಿ ಒಂದು ಸಂಸ್ಥೆ ಕಟ್ಟೋದಂದ್ರೆ ಸಾಮಾನ್ಯನಲ್ಲ. ಯಾಕಂದ್ರೆ ಪ್ರತಿಯೊಂದು ಕೆಲಸ ಮಾಡುವಾಗ ಒಂದು ಕಾರ್ಯಕ್ಕೆ ಅಡಚಣೆಗಳು ಬರ್ತಿರ್ತಾವ, ತೊಂದರೆ ಆಗ್ತಿರ್ತಾವ. ಅಂತ ತೊಂದರೆಯನ್ನೇ ನಮ್ಮ ವಿವೇಕ ಏನು ಮಾಡ್ತಿದ್ದ ಅಂದ್ರೆ, ಪ್ರತಿಯೊಂದು ಅವನ ಶಾಲೆಗೆ ಇವತ್ತು ಹೇಳಿದ, ಬೆಳಗ್ಗೆ 3 ಗಂಟೆಗೆ ಎದ್ದು 3:30 ಎದ್ದು 5 ಗಂಟೆಗೆ ವಾಕಿಂಗ್ ಮಾಡಿ 1 ಗಂಟೆಗೆ ಅಥಣಿ ಸ್ಕೂಲಿಗೆ ಬರೋದು, ಆ ಸ್ಕೂಲ್ ಮಾಡೋದು. ಇದೀಗ ಅವನ ಮಾತು ಹೇಳಿದ, ರಿಜಿಸ್ಟ್ರಾರ್ ರವಿಚಂದ್ರ ಸರ್ ಅವರ ಕಷ್ಟ ಕಾರ್ಪಣ್ಯಗಳನ್ನು ಜೀವನದಲ್ಲಿ ಹೆಂಗಿರ್ತಾವ ಅಂತ ಹೇಳಿ. ಅದಕ್ಕೋಸ್ಕರ ಅವನು ತನ್ನ ಎಲ್ಲ ಒಂದು ಕೆಲಸ ಒದಗತ್ತಿ ಒಂದು ಒಳ್ಳೆಯ ಸಂಸ್ಥೆ ಮಾಡಬೇಕು. ಒಳ್ಳೆಯ ಸಂಸ್ಥೆ ಮಾಡಿದೇವಂದ್ರೆ ಅಂತ ವಿದ್ಯಾರ್ಥಿಗಳು ನಮ್ಮಲ್ಲಿ ಸಂಸ್ಥೆಯಲ್ಲಿ ಹುಟ್ಟಿ IAS ಆಫೀಸರ್ ಆಗ್ಬೋದು, ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು ಅಂತ ಫ್ಯಾಕ್ಟರಿಯನ್ನು ಮಾಡುವಂತ ಶಕ್ತಿ ಅವನಿಗೆ ಕೊಟ್ಟಿದ್ದಾನೆ. ಶ್ರೀ SM ನಾರಗೊಂಡ್ ಇಂಟರ್ ನ್ಯಾಷನಲ್ ಸ್ಕೂಲ್ ಹಾರುಗೇರಿ ಅಥಣಿ ಮತ್ತು ವಿಜ್ಞಾನ ಪದವಿ ಪೂರ್ವ ಮಹಾವಿದ್ಯಾಲಯ ಹಾರುಗೇರಿ ಅವರು ಈ ಸಂದರ್ಭದಲ್ಲಿ ತಮ್ಮ ಜೀವನದ ಹಿಂದೆ ಆದ ಕಷ್ಟಕರ ದಿನವನ್ನ ನೆನೆದ್ರು ಹಾಗೂ ಈ ಶಿಕ್ಷಣ ಸಂಸ್ಥೆಯನ್ನ ಬೆಳೆಸಿದ ರೀತಿಯ ಬಗ್ಗೆ ಎಲ್ಲರಿಗೂ ಮನಮುಟ್ಟುವಂತೆ ಅತಿ ಸುಂದರವಾಗಿ ಮನಬಿಚ್ಚಿ ಮಾತನಾಡಿದ್ರು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಬೆಸ್ಟ್ ಸ್ಟೂಡೆಂಟ್ ಪ್ರಶಸ್ತಿ ನೀಡಲಾಗಿದೆ. LKG ವಿದ್ಯಾರ್ಥಿಗಳಿಗೆ ಆಂಗ್ಲ ಮಾಧ್ಯಮ ಶಿಕ್ಷಣ ಕೊಡುತ್ತಿರುವ ನಾಗಾಲ್ಯಾಂಡ್ ಶಿಕ್ಷಕಿಯರಿಂದ ಭಾಷಣ ಕೇಳಲು ವಿಶೇಷವಾಗಿತ್ತು. ಹಾರುಗೇರಿಯ ಚಿಕ್ಕ ಮಕ್ಕಳ ತಜ್ಞರು ಆದ ಡಾಕ್ಟರ್ ಗಿರೀಶ್ ಶ್ರೀಶೈಲ್ ನಾರಗೊಂಡ ಅವರು ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿದರು. ಸಂಸ್ಥಾಪಕ ಅಧ್ಯಕ್ಷರು ಶ್ರೀ ಮಲ್ಲಿಕಾರ್ಜುನ ಫೌಂಡೇಶನ್ ಶೇಗುಣಶಿ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಹಾಗೂ ಅಧ್ಯಕ್ಷರು ಆರೋಗ್ಯ ಮತ್ತು ಶಿಕ್ಷಣ ಸ್ಥಾಯಿ ಸಮಿತಿಯ ಜಿಲ್ಲಾ ಪಂಚಾಯತ್ ಬೆಳಗಾವಿ ಶ್ರೀಶೈಲ ನಾರಗೊಂಡರವರು ಅಧ್ಯಕ್ಷತೆ ಸ್ಥಾನ ವಹಿಸಿಕೊಂಡಿದ್ರು. ದಿವ್ಯ ಸಾನ್ನಿಧ್ಯವನ್ನ ಶ್ರೀ ಮಣಿಪ್ರ ಡಾಕ್ಟರ್ ಮಹಾಂತ ಮಹಾಸ್ವಾಮಿಗಳು ವಿರಕ್ತಮಠ ಶೇಗುಣಶಿ ಉದ್ಘಾಟನೆಯನ್ನ ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಅಥಣಿ ಮತಕ್ಷೇತ್ರದ ಜನಪ್ರಿಯ ಶಾಸಕರು ಆದ ಸನ್ಮಾನ್ಯ ಶ್ರೀ ಲಕ್ಷ್ಮಣ ಸವದಿ ಅತಿಥಿಗಳಾಗಿ ಆಗಮಿಸಿದಂತಹ ಅಧ್ಯಕ್ಷರು ಕೃಷ್ಣ ಸಕ್ಕರೆ ಕಾರ್ಖಾನೆ ಹಲ್ಯಾಳ ಸನ್ಮಾನ್ಯ ಶ್ರೀ ಪರಪ್ಪ ಸವದಿ, ಅಥಣಿ ಯುವ ಕಾಂಗ್ರೆಸ್ ಮುಖಂಡರು ಆದ ಸನ್ಮಾನ್ಯ ಶ್ರೀ ಚಿದಾನಂದ ಲಕ್ಷ್ಮಣ ಸವದಿ, ಖ್ಯಾತ ವೈದ್ಯರು ಬಸವನ ಭಾಗ್ಯವಾಡಿ ಡಾಕ್ಟರ್ ಮಹಾಂತೇಶ ಜಾಲಗೇರಿ, ಖ್ಯಾತ ಮೂತ್ರಪಿಂಡ ತಜ್ಞರು ಡಾಕ್ಟರ್ ಅಮಿತ್ ಗಾಡವೆ ಮಿರಜಾ, ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಆಡಳಿತ ಚಿಕ್ಕೋಡಿ ಶ್ರೀ ಸೀತಾರಾಮ್ RS, ಕ್ಷೇತ್ರದ ಶಿಕ್ಷಣಾಧಿಕಾರಿಗಳು ಅಥಣಿ ಶ್ರೀ MR ಮುಂಜೆ ಅತಿಥಿಗಳಾಗಿ ಆಗಮಿಸಿದ್ರು ಹಾಗೂ ಅನೇಕ ರಾಜಕೀಯ ಗಣ್ಯರು, ಯುವ ಧುರೀಣರು, ಹಿರಿಯರು, ಮಹಿಳೆಯರು, ಮಕ್ಕಳು, ಬೇರೆ ಬೇರೆ ಗ್ರಾಮದಿಂದ ಬಂದ ನಾಗರಿಕರು ಹಾಗೂ ನಾರಗೊಂಡ ಪರಿವಾರದವರು ಈ ಚಿಗುರು ಸುಂದರ ಸಂಜೆಯ ಅತಿ ದೊಡ್ಡ ಸಮಾರಂಭಕ್ಕೆ ಸ್ನೇಹ ಸಮ್ಮೇಳನಕ್ಕೆ ಆಗಮಿಸಿದ್ರು. ಭರತ ಮುರಗೊಂಡೆ, ಅಥಣಿ, TV 24 ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ TV 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ TV 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.